ಈಗ ಸೆಲ್ಗಳಲ್ಲಿ ಯಾವ್ಯಾವ ವರ್ಷದಲ್ಲಿ ಏನೇನು ಕಂಡುಹಿಡಿದ್ರು ಅಂತ ಹೇಳ್ತೀನಿ. ಸೆಲ್ ಅಂದರೆ ಜೀವಕೋಶಗಳು. ಫಸ್ಟು ಸೆಲ್ಗಳನ್ನ ಕಂಡುಹಿಡಿದಿದ್ದು ರಾಬರ್ಟ್ ಹುಕ್ ಅನ್ನೋನು. ಇನ್ನು ರಾಬರ್ಟ್ ಹುಕ್ 1665ರಲ್ಲಿ ಕಂಡುಹಿಡಿತಾನೆ. ಅದು ಕಾರ್ಕ್ ಸ್ಲೈಸು, ಮರದ ತೊಟ್ಟೆನ ಸಣ್ಣದಾಗಿ ಸ್ಲೈಸ್ ಮಾಡಿಬಿಟ್ಟು ಪ್ರಿಮಿಟಿವ್ ಮೈಕ್ರೋಸ್ಕೋಪ್, ಅದು ಸಣ್ಣ ಮೈಕ್ರೋಸ್ಕೋಪ್ ಆವಾಗ ತಾನೇ ಕಂಡುಹಿಡಿತಾನೆ ಇವನು 1665ರಲ್ಲಿ ಸೆಲ್ಗಳನ್ನ. ಆದರೆ ನಿಜವಾಗಿ ಬದುಕಿರೋ ಜೀವಕೋಶಗಳನ್ನ ಕಂಡುಹಿಡಿಯೋದು ಇವನು. ಫ್ರೀ ಲಿವಿಂಗ್ ಸೆಲ್ಸ್ ಅಂದರೆ ಬದುಕಿರೋ ಜೀವಿಗಳು, ಒಂದೊಂದೇ ಸೆಲ್ ಇರೋಂಥ ಜೀವಿಗಳನ್ನ ಪಾಂಡ್ ವಾಟರು ಕೆರೆ ನೀರಲ್ಲಿ ಕಂಡುಹಿಡಿತಾನೆ ಇವನು, ಲಿವನಾಕ್ ಅನ್ನೋನು. ಯಾವಾಗ 1674ರಲ್ಲಿ 9 ವರ್ಷ ಆದಮೇಲೆ ಕಂಡುಹಿಡಿತಾನೆ. ಇನ್ನೊಂಚೂರು ಚೆನ್ನಾಗಿರೋ ಮೈಕ್ರೋಸ್ಕೋಪಲ್ಲಿ ಕಂಡುಹಿಡಿತಾನೆ. ಆದರೆ ನ್ಯೂಕ್ಲಿಯಸ್ನ ಇವನು ಕಂಡುಹಿಡಿಯೋದು ರಾಬರ್ಟ್ ಬ್ರೌನ್ ಅನ್ನೋನು 1831. ಹೆಚ್ಚು ಕಡಿಮೆ ಒಂದು 200 ವರ್ಷ ಆಯಿತು. 200 ವರ್ಷ ಆಗಿ ಇನ್ನೂ ಚೆನ್ನಾಗಿರೋ ಮೈಕ್ರೋಸ್ಕೋಪ್ ಎಲ್ಲ ಕಂಡುಹಿಡಿದಾದ್ಮೇಲೆ ಆಮೇಲೆ ಇವನು ರಾಬರ್ಟ್ ಬ್ರೌನು 1831ರಲ್ಲಿ ನ್ಯೂಕ್ಲಿಯಸ್ ಕಂಡುಹಿಡಿತಾನೆ. ಅದಾಗಿದ್ದು 8 ವರ್ಷಕ್ಕೆ ಪುರ್ಕಿಂಜ್ ಅನ್ನೋನು ನ್ಯೂಕ್ಲಿಯಸ್ ಆಯಿತು. ಇನ್ನು ಆಚೆ ಫ್ಲೂಯಿಡ್ ಥರ ಇರ್ತದಲ್ಲ, ಏನೇನು ಬೇರೆ ಬೇರೆ ಆರ್ಗನಲ್ಗಳಿರೋದು, ಆಮೇಲೆ ಸೈಟೋಪ್ಲಾಸಮು ಎಲ್ಲ ಸೇರಿ ಪ್ರೋಟೋಪ್ಲಾಸಮ್ ಅಂತ ಕರೀತಾನೆ, ಫ್ಲೂಯಿಡ್ ಸಬ್ಸ್ಟೆನ್ಸ್ ಇನ್ಸೈಡ್ ಸೆಲ್ನ. ಅದು 1839ರಲ್ಲಿ. ಸೆಲ್ ಥಿಯರಿ ಅನ್ನೋದು ಹೆಚ್ಚು ಕಡಿಮೆ ಅದೇ ಟೈಮಲ್ಲಿ ಇವರಿಬ್ಬರು ಸೇರಿ ಮಾಡ್ತಾರೆ. ಅದನ್ನು ಸೆಲ್ ಥಿಯರಿ ಅನ್ನೋದನ್ನ ಮಂಡಿಸ್ತಾರೆ, ಪ್ರಪೋಸ್ ಮಾಡ್ತಾರೆ. ಏನು ಸ್ಕ್ಲೈಡ್ ಇನ್ನು 1838ರಲ್ಲಿ, ಸ್ಕ್ವಾನ್ ಅನ್ನೋನು 1839ರಲ್ಲಿ. ಅದರಲ್ಲಿ ಏನಂತ ಹೇಳ್ತಾರೆ, ಆಲ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಾಂಪೋಸ್ಡ್ ಆಫ್ ಸೆಲ್ಲು. ಯಾವುದೇ ಪ್ರಾಣಿ ಇಲ್ಲ, ಸಸ್ಯ ಯಾವುದೇ ನೋಡಿದ್ರು ಅದು ಸೆಲ್ಗಳಿಂದ ಆಗಿರ್ತದೆ, ಅದು ಜೀವಕೋಶಗಳಿಂದ ಆಗಿರ್ತದೆ. ಆಮೇಲೆ ಸೆಲ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫು. ಸೆಲ್ಗಳು ಎಲ್ಲ ಜೀವಿಗಳದ್ದು ಮೂಲ ವಸ್ತು. ಅದು ಎಲ್ಲ ಜೀವಿಗಳಲ್ಲೂ ಇದಿರಲೇಬೇಕು. ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂದರೆ ಎಲ್ಲ ಜೀವಿಗಳು ಜೀವಕೋಶದಿಂದನೇ ಆಗಿರಬೇಕು ಅಂತ. ಈ ವಿರ್ಚೋ ಅನ್ನೋನು ಇವನೇನು ಮಾಡ್ತಾನೆ 1855ರಲ್ಲಿ ಅದನ್ನು ಇನ್ನೊಂಚೂರು ಎಕ್ಸ್ಪ್ಯಾಂಡ್ ಮಾಡ್ತಾನೆ ಸೆಲ್ ಥಿಯರಿನ. ಆಲ್ ಸೆಲ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ. ಯಾವ್ಯಾವ ಜೀವಕೋಶ ಇರ್ತದೆ ಎಲ್ಲ ಬೇರೆ ಮುಂಚೆ ಜೀವಕೋಶಗಳಿಂದ ಆಗಬೇಕು ಅಂತ. ಈ ಸೆಲ್ ಬರಬೇಕು ಅಂದರೆ ಮುಂಚೆ ಇನ್ನೊಂದು ಸೆಲ್ ಇರಬೇಕು, ಅದಕ್ಕೆ ಮುಂಚೆ ಇನ್ನೊಂದು ಸೆಲ್ ಇರಬೇಕು. ಆ ಥರ ಯಾವುದೇ ಸೆಲ್ಗೆ ಮುಂಚೆ ಬೇರೆ ಸೆಲ್ ಇರಬೇಕು ಅಂತ ಹೇಳ್ತಾನೆ. 1940ರಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನೋದು ಕಂಡುಹಿಡಿದಾದ್ಮೇಲೆ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಗಳು, ಆರ್ಗನಲ್ಗಳು ಅದರೊಳಗಡೆ ಎಲ್ಲಾನು ಕಂಡುಹಿಡಿತಾ ಹೋಯ್ತಾರೆ. ಈ ಮೈಟೋಕಾಂಡ್ರಿಯಾ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಗಾಲ್ಗಿ ಅಪ್ಯಾರಟಸ್ಸು, ಲೈಸೋಸೋಮು, ಸೆಲ್ ಮೆಂಬ್ರೇನು, ಈ ಥರ ಎಲ್ಲ ಆರ್ಗನಲ್ಗಳನ್ನ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕಂಡುಹಿಡಿದಾದ್ಮೇಲೆ 1940ರಿಂದ ಕಂಡುಹಿಡಿತಾ ಹೋಯ್ತಾರೆ. ಬಾಯ್.